ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿದೆ. ಆದರೂ ಒಂದು ಸಮಾಧಾನ, ಇದು ದೊಡ್ಡ ಏನು ಅವ್ರಿಗೆ ಖುಷಿ ಕೊಡುವಂತಹ ವಿಚಾರ ಅಂತರೂ ಅಲ್ಲ. ಅವ್ರದ್ದು ಬೇಡಿಕೆ ಇದ್ದಿದ್ದು 15,000 ಸಿಗಬೇಕು ನಮಗೆ ಗೌರವಧನ ಅಂಥೇಳಿ. ಈಗ ಸರ್ಕಾರ 10,000ಕ್ಕೆ ಬಂದಿದೆ. 5,000 ಸಿಗ್ತಾ ಇತ್ತು ಅವ್ರಿಗೆ. ಎಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು 4 ದಿನದಿಂದ ಹೋರಾಟ ಮಾಡ್ತಾಯಿದ್ರು. ಮಕ್ಕಳು ಮರಿ ಕಟ್ಕೊಂಡ್ಬಂದು ಚಳಿ ಮಳೆಯನ್ನು ಲೆಕ್ಕಿಸದೆ ಅಲ್ಲೇ ಮಲ್ಕೊಂಡು ಭಾಳ ಬೇಜಾರಾಗ್ತಾಯಿತ್ತು. ಈಗ ಸರ್ಕಾರ, ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡ್ತಾರೆ. ಕೃಷ್ಣಾದಲ್ಲಿ ಸಂಧಾನ ಸಭೆಯನ್ನು ಮಾಡಿದರು. ಗುಂಡ್ರಾವ್ ಅವರು ಕೂಡ ಹಾಜರಿದ್ದರು. ಅವರು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟರು. ಬಟ್ ಈಗ ನಿಮಗೆ ನಿವೃತ್ತಿ ಆದಮೇಲೂ ಕೂಡ ನಿಮಗೆ ಗೌರವಧನ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಈ ಹೋರಾಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಈಗ ರಾಜ್ಯ ಸರ್ಕಾರದಿಂದ 5,000 ಮತ್ತು ಕೇಂದ್ರ ಸರ್ಕಾರದ 34 ಸೇವೆಗಳನ್ನು ಮಾಡಲಿಕ್ಕೆ 5,000 ಸೇರಿಸಿ 10,000 ಕೊಡ್ತೀವಿ ಗೌರವಧನ ಅಂಥೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟ ಮೇಲೆ ತಾತ್ಕಾಲಿಕವಾಗಿ ಹೋರಾಟವನ್ನು ಹಿಂಪಡೆದುಕೊಂಡಿದ್ದಾರೆ.